ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲೈಫ್ ವಿತ್ ದೇವಕಿ ವ್ಲಾಗ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನನ್ನ ಈ ರೆಸಿಪಿ ಏನು ಅಂತಂದರೆ, ಬೆಂಗಳೂರಿನ ಈ ಚಳಿ ವಾತಾವರಣಕ್ಕೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಚಾಟ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನಿವತ್ತು ಮಾಡ್ತಾ ಇರೋದು ಪಾಪಡಿ ಚಾಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಪಾಪಡಿ ಬೇಕಾಗುತ್ತೆ, ಸ್ವಲ್ಪ ಪೊರಿ ಕಡಲೆ ಮತ್ತು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರ್ಬೇಕು ಅದನ್ನು, ಮತ್ತು ಕುಕುಂಬರ್, ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾರೆಟು ತುರಿದಿರೋ ಅಂಥದ್ದು, ಸೇವು ಮತ್ತು ನಿಂಬೆ ಹಣ್ಣಿನ ರಸ ಸ್ವಲ್ಪ ಬೇಕಾಗುತ್ತೆ, ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಬೇಕಾಗುತ್ತೆ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಐಟಮ್ಸ್ನ ನಾವು ಇವಾಗ ದಾಳಿಂಬೆ ಹಣ್ಣು ಕೂಡ ಸ್ವಲ್ಪ ತೊಗೊಳ್ಳಿ, 1 ಕಪ್ಪಷ್ಟು. ಇವೆಲ್ಲದನ್ನು ಒಂದೊಂದಾಗಿ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಆದರೆ ಪಾಪಡಿನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಈ ಪೊರಿ ಕಡಲೆ ತೊಗೋಬೇಕು, ಪಾಪಡಿನ ಸ್ವಲ್ಪ ಪೀಸ್ ಮಾಡಿ ಅದನ್ನು ಆಮೇಲೆ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಮೊದಲಿಗೆ ನಮ್ಮ ಪೊರಿ ಕಡಲೆನ ಹಾಕಬೇಕು, ಅದಾದಮೇಲೆ ಪಾಪಡಿನ ಒಂದೊಂದಾಗಿ ಸ್ವಲ್ಪ ಪೀಸ್ ಮಾಡ್ತಾ ಅದರಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಅದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಮತ್ತು ನಾವು ಮೊದಲೇ ಹೇಳಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ತೋರಿಸಿದ್ನಲ್ವ, ಅದನ್ನೆಲ್ಲ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗಬೇಕು. ಈಗ ಕ್ಯಾರೆಟ್, ಆಮೇಲೆ ಸಣ್ಣಗೆ ಹೆಚ್ಕೊಂಡಿರೋ ಅಂತಹ ಕುಕುಂಬರ್, ಈರುಳ್ಳಿ, ದಾಳಿಂಬೆ ಹಣ್ಣು ಬೀಜ ಮಾತ್ರ ತಗೊಳ್ಳಿ, ನಿಂಬೆ ಹಣ್ಣಿನ ರಸ ಹಿಂಡ್ತಾ ಇದ್ದೀನಿ. ಇದು ನಮಗೆ ಹುಳಿ ಫ್ಲೇವರ್ನ ಕೊಡುತ್ತೆ. ಮಾವಿನಕಾಯಿ ಸೀಸನ್ ಇದೆ, ಮಾವಿನಕಾಯಿ ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಬೋದು. ಆದರೆ ಇದು ತೋತಾಪುರಿ ಮಾವಿನ ಹಣ್ಣು ಬರುತ್ತಲ್ವ, ಅದನ್ನು ಮಾತ್ರ ಹಾಕ್ಕೊಬೇಕಾಗುತ್ತೆ. ಸೊ ಖಾರದ ಪುಡಿ, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಆಮ್ಚೂರ್ ಪೌಡರ್ ಒಂದು ಸ್ವಲ್ಪ ಹಾಕ್ಬೋದು ನಿಮಗಿಷ್ಟ ಆದರೆ. ಈಗ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಇವೆಲ್ಲ ನಿಮಗಿಷ್ಟ ಆದರೆ ಮಾತ್ರ ಹಾಕ್ಕೋಬೋದು. ಇದ್ರ ಜೊತೆಗೆ ನಾವು ಚೆನ್ನಾಗಿ ಎಲ್ಲದನ್ನು ಸ್ವಲ್ಪ ಈ ಉಪ್ಪನ್ನು ಕೂಡ ಹಾಕಿಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಲಾಸ್ಟಿಗೆ ನಾನು ಸೇವ್ ಹಾಕ್ತಾ ಇದ್ದೀನಿ ನೋಡಿ. ಎಲ್ಲನೂ ಈಗ ಚೆನ್ನಾಗಿ ಸೇವನ್ನ ಪೂರ್ತಿಯಾಗಿ ಹಾಕಬೇಡಿ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ. ಯಾಕೆಂದರೆ ಸೇವನ್ನ ಆಮೇಲೆ ನಾವು ಮೇಲೆ ಕೂಡ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ. ನೀಟಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿದೆ ಅನಿಸ್ತಾ ಇದೆ ಅಲ್ವಾ? ಸ್ವಲ್ಪ ಈ ಚಾಟ್ ಎಲ್ಲನೂ ಖಾರವಾಗಿ ತಿಂದ್ರೇ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಟೀ ಜೊತೆಗೆ ಈ ಸ್ವಲ್ಪ 1 ಕಪ್ಪಷ್ಟು ಇದನ್ನು ಚಾಟ್ನ ತಿಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಅದು ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ನಿಮಗೆ ಬೇಕಾಗಿರೋ ಅಷ್ಟು ಸ್ನ್ಯಾಕ್ಸ್ನ ಮಾಡಿಕೊಂಡು ಮಕ್ಕಳಿಗೆ ಯಾವುದೇ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ನಾವು ತಿನ್ನೋವಂಥದ್ದು ರಾ ಆಗಿ ತಿನ್ನೋದು, ಹಸಿಯಾಗಿ ತಿಂತೀವಲ್ಲ, ಅದನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡ್ಕೊಬೋದು. ಸೊ ಈ ಒಂದು ಪ್ಲೇಟ್ ತೊಗೊಂಡು ಇದನ್ನು ಡೆಕೋರೇಟ್ ಮಾಡ್ಕೊಬೋದು. ಕೆಳಗಡೆ ಪಾಪಡಿ ಹಾಕಿಬಿಟ್ಟು ಅದ್ರ ಮೇಲೆ ಈ ನಾವು ಮಿಕ್ಸ್ ಮಾಡಿರೋ ಅಂಥದ್ದನ್ನೆಲ್ಲ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಸೇವನ್ನ ಹಾಕಿ, ಬೇಕಂದರೆ ನಿಮಗೆ ಮತ್ತೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಟ್ನಿನ ಕೂಡ ಹಾಕ್ಕೊಂಡು ನೀವು ಸರ್ವ್ ಮಾಡ್ಕೊಬೋದು. ಆದರೆ ಇದು ಹಾಗೇ ಚೆನ್ನಾಗಿರುತ್ತೆ. ಸೊ ನಮ್ಮ ಟೇಸ್ಟಿ ಪಾಪಡಿ ಚಾಟ್ ಈಗ ರೆಡಿಯಾಗಿದೆ ಫ್ರೆಂಡ್ಸ್. ಹೇಗಿದೆ? ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ? ತಿನ್ನೋಕ್ಕೂ ತುಂಬ ಸೂಪರಾಗಿ ಅನ್ನಿಸ್ತಾ ಇರುತ್ತೆ. ಸೊ ಈ ಚಳಿ ಬೆಂಗಳೂರು ಸೀಸನಲ್ಲಿ ಖಾರವಾಗಿರೋ ಅಂತಹ ನಮ್ಮ ಪಾಪಡಿ ಚಾಟ್ ರೆಡಿಯಾಗಿದೆ. ಎಲ್ಲರೂ ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ತಿಳಿಸಿ. ಸೊ ಇವತ್ತಿನ ನಮ್ಮ ಬುಧವಾರದ ವ್ಲಾಗ್, ಈವ್ನಿಂಗ್ ವ್ಲಾಗ್ ಹೀಗಿರುತ್ತೆ ಫ್ರೆಂಡ್ಸ್. ಸೊ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ನಿಮ್ಮನ್ನ ಮತ್ತೆ ನಾಳೆ ಮೀಟ್ ಮಾಡ್ತೀನಿ. ಬಾಯ್.